ಮುಂಚೆಲ್ಲ 40+ ಇದ್ದವ್ರಿಗೆ ಥೈರಾಯ್ಡ್ ಈ ಥರದ್ದಿತ್ತು ಟಾಕು. ಈಗ 22, 23 ಈ ಥರದ ಸಮಯದಲ್ಲೇ ಥೈರಾಯ್ಡ್ ಅಂತ ಸಮಸ್ಯೆ ಬರೋದ್ರಿಂದಾಗಿ ಆ ಹೆಣ್ಮಕ್ಳು ಯೂಶ್ವಲಿ ಯೋಚನೆ ಮಾಡೋದೇನೆಂದರೆ ಇನ್ಫರ್ಟಿಲಿಟಿ, ಮಗು ಆಗಲ್ವೇನೋ ಈ ಥರದ್ದು ಯೋಚನೆಗಳನ್ನು ಮಾಡ್ತಾರೆ. ಅಂದರೆ ಡೈರೆಕ್ಟ್ ಲಿಂಕ್ ಇದೆಯಾ ಇನ್ಫರ್ಟಿಲಿಟಿಗೆ? ಥೈರಾಯ್ಡ್ ಬಂದವ್ರಿಗೆಲ್ಲ ಮಕ್ಕಳು ಆಗೋದೇ ಇಲ್ವಾ? ಥೈರಾಯ್ಡ್ ಬಂದ ಮೇಲೆ ಮಕ್ಕಳು ಆಗೋದೇ ಇಲ್ವಾ ಆ ಥರ ಒಂದು ಕಾಮನ್ ಫ್ಯಾಕ್ಟರ್ ಆಗಿದೆ ಇತ್ತೀಚೆಗೆ. ಬಟ್ ಥೈರಾಯ್ಡ್ ಇಲ್ಲ ಅಂದ್ರೂ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಣಿಸ್ಬೋದು. ಯಾಕೆಂದರೆ ಥೈರಾಯ್ಡ್ ಸಮಸ್ಯೆ ಬಂದಮೇಲೆ ಯಾವ ಥರ ಕಾಮನ್ ಸಿಮ್ಟಮ್ಸ್ ಇದೆ, ವೇಟ್ ಗೇನ್ ಆಗೋದು ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ಅದೇ ಸೇಮ್ ಸಿಮ್ಟಮ್ಯಾಟೊಲಜಿ ನಿಮ್ಮದು PCODಯಲ್ಲಿ ಅಥವಾ ಯುಟೆರೈನ್ ಫೈಬ್ರಾಯ್ಡಲ್ಲಿ ಆ ಥರ ಸೇಮ್ ಕಾಮನ್ ಫ್ಯಾಕ್ಟರ್ ಹೇಳ್ಬೋದು ಅಥವಾ ಸಿಮ್ಟಮ್ಯಾಟೊಕಾಲಜಿ ಸೇಮ್ ಹೇಳ್ಬೋದು. ಬಟ್ ಇದು ನೀವು ಇನ್ಫರ್ಟಿಲಿಟಿಗೆ ಏನಾದರೂ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಎಲ್ಲ ಹಾರ್ಮೋನಲ್ ಎಸೆ ಹೇಳ್ತೀವಿ. ಸೊ ಆ ಹಾರ್ಮೋನಲ್ ಎಸೆಯಲ್ಲಿ ಎಲ್ಲ ಪ್ರಾಬ್ಲಮ್ಸ್ ನೋಡಿಬಿಟ್ಟು ಥೈರಾಯ್ಡ್ಗೆ ಬೇರೆ, ಇನ್ಫರ್ಟಿಲಿಟಿಗೆ ಬೇರೆ ಆ ಥರ ಯಾವುದು ಪ್ರಕಾರ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಒಟ್ಟಿಗೆ ಅಟ್ ಅ ಟೈಮ್ ಎಲ್ಲ ಟ್ರೀಟ್ ಮಾಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.